ಇನ್ನು ಯಾಕೆ ದೂರು ಕೊಟ್ಟಿಲ್ಲ ಅಂತ ಸಿಎಂ ಕೇಳಿದ್ರು. ಇವತ್ತು ದೂರು ಕೊಡ್ತೀನಿ ಅಂತ ಸಿಎಂಗೆ ತಿಳಿಸಿದ್ದೀನಿ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ. ಸಿಎಂ ಅಷ್ಟೇ ಹೇಳಿದ್ದು, ಅದೇನೇ ಕಂಪ್ಲೇಂಟ್ ಕೊಟ್ಟಿಲ್ವಂತೆ, ಯಾವ ಕೊಡ್ತೇವೆ ಅಂದ್ರು, ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಇವತ್ತು ಕೊಡ್ತಾ ಇದ್ದೀನಿ. ನಿಮಗೂ ಅದೇ ಹೇಳ್ತೀನಿ, ಎಲ್ಲಿಗೆ ಹೋಗ್ತೀನಿ 30ನೇ ತಾರೀಕು ಕಳಿಬೇಕು. ನನಗೇನಾಗಿದೆ, ನಾವು ಈ ಬ್ಯಾಂಕ್ಸ್ ಇವೆಲ್ಲ ಕಟ್ಕೊಂಡಿರೋದ್ರಿಂದ ಬ್ಯಾಂಕ್ಗಳಲ್ಲಿ ಮಾರ್ಚ್ 30th ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೋಸ್ಕರ ಎಲ್ಲೂ ಹೋಗೋಕ್ಕಾಗೋದಿಲ್ಲ. 30 ಕಳೆದ ಮೇಲೆ ಹೋಗ್ತೀನಿ. ಈಗಾಗಲೇ ಹೋಗಿದೆಯಲ್ಲ ಹೈಕಮಾಂಡ್ನವರು. ಈಗ ನಿನ್ನೆ ಅಲ್ಲಪ್ಪ, ನಾನಿನ್ನೂ ಖುದ್ದು ಅವ್ರು ನನ್ನ ಕೇಳಿಲ್ಲ, ಹೇಳಿಲ್ಲ. ಅವರು ಹೈಕಮಾಂಡ್ನವರೇ ಸ್ವಯಂ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ನನಗೂ ಅರ್ಥ ಆಗ್ತದೆ. ಇದು ನಾವು ಕ್ಯಾಬಿನೆಟಲ್ಲಿ ಮಾತಾಡ್ಬೋದಿತ್ತು ಅಥವಾ ಪಕ್ಷದಲ್ಲಿ ಮಾತಾಡ್ಬೋದಿತ್ತು. ಅಲ್ಲಿ ಯಾಕೆ ಮಾತಾಡೋದು? ಅಲ್ಲಿ ನನ್ನ ಹೆಸರು ಬಂದಿದ್ದಕ್ಕೆ ನಾನು ಮಾತಾಡಲೇಬೇಕು. ಹೆಸರು ಬರೆದಿದ್ರೆ ನಾನು ಮಾತಾಡೋವಂಥ ಅಗತ್ಯತೆ ಇರಲಿಲ್ಲ. ಹೆಸರು ಈಗ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು, ನೀವು ಟಿ ವಿಗಳಲ್ಲಿ ತೋರಿಸ್ತಾ ಇದ್ರಿ. ನಾನೇನು ಅದಕ್ಕೇನು ಪತ್ರಿಕೆ ಕೊಡ್ತಾ ಇರಲಿಲ್ಲ. ಅಲ್ಲಿ ಅವನ ಯತ್ನಾಳು ಹೆಸರು ಪ್ರಸ್ತಾಪ ಮಾಡಿದ್ರಿಂದ, ಅವನು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ಹೇಳ್ಕೋಬೇಕು ತಾನೆ. ಇದು ನಾವು ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ, ಮೌನ ಸಮ್ಮತಿ ಅಂತ. ಸಿಎಂ ಅಷ್ಟೇ ಹೇಳಿದ್ದು, ಅದೇನೇ ಕಂಪ್ಲೇಂಟ್. ಎಲ್ಲ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಹನಿ ಟ್ರ್ಯಾಪ್ ಪ್ರಕರಣ ಭಾರಿ ಸಂಚಲನಕ್ಕೆ ಕಾರಣವಾದಂತಹ ಪ್ರಕರಣ. ಇದರ ಪ್ರಮುಖವಾಗಿ ಸಚಿವ ರಾಜಣ್ಣ ಅವರು ಯಾವಾಗ ದೂರು ಕೊಡ್ತಾರೆ ಅನ್ನೋದು ಪ್ರಶ್ನೆಯಾಗಿತ್ತು. ಕೊನೆಗೂ ಆ ಕಾಲ ಬಂದಿದೆ ಅಂತ ಅನಿಸುತ್ತೆ. ಒಟ್ಟಾರೆ ಅವರು ಹೇಳಿದ್ದ ವಿಚಾರಗಳೇನು, ಯಾರೆಲ್ಲರ ಹೆಸರು ಬಹಿರಂಗ ಆಗಬಹುದು ಅಂತ ಹಾಗಿದ್ರೆ? ಪ್ರತಿಮಾ, ಇಲ್ಲಿ ಎರಡು ವಿಚಾರ ಇದೆ. ಒಂದು, ಯಾವಾಗ ದೂರು ಕೊಡ್ತಾರೆ ಅನ್ನುವಂಥ ಸಹಜವಾದಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಯಾಕೆಂದರೆ ಈ ಒಂದು ಪ್ರಕರಣ ಇವತ್ತು ಬೆಳಗ್ಗೆ ಗೃಹ ಸಚಿವರು ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿದಂಥ ವಿಷಯ ಏನಪ್ಪ ಅಂದರೆ, ಈಗಾಗಲೇ ಸಾಕಷ್ಟು ಜನರು ಅಂದರೆ ಪದೇ ಪದೇ ಪತ್ರಕರ್ತರು ಸೇರಿದಂತೆ ಎಲ್ಲರೂ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕಂಪ್ಲೇಂಟೇ ಆಗಿಲ್ಲ. ಹೀಗಾಗಿ ಕಂಪ್ಲೇಂಟೇ ಆಗದೆ ನಾವು ಯಾವುದೇ ರೀತಿಯಂಥ ಕ್ರಮಗಳನ್ನು, ಕಾನೂನಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಹಜವಾದಂಥ ಉತ್ತರವನ್ನು ಕೊಟ್ಟರು. ಇವತ್ತು ತುಮಕೂರಿನಲ್ಲಿ ಮಾತನಾಡುವಂಥ ರಾಜಣ್ಣ ಈಗ ಇವತ್ತೇ ದೂರು ಕೊಡ್ತೀನಿ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಒಂದು ಡ್ರಾಫ್ಟ್ ರೆಡಿ ಕೂಡ ಆಗಿದೆ. ಅದರ ಜೊತೆಗೆ ರಾಜಣ್ಣ ಅವರು ಈಗಾಗಲೇ ಕಾನೂನು ತಜ್ಞರ ಸಲಹೆಯನ್ನು ಪಡೆದು, ಯಾಕೆಂದರೆ ಈ ಹನಿ ಟ್ರ್ಯಾಪ್ಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯಂಥ ಕಾಯ್ದೆ ಇಲ್ಲ. ಅದರ ಬದಲಾಗಿ ಬೇರೆ ಬೇರೆ ಸೆಕ್ಷನ್ಸ್ಗಳಲ್ಲಿ, ಬೇರೆ ಬೇರೆ ಕಾಯ್ದೆಗಳಲ್ಲಿ ಅದನ್ನು ಅಟ್ರಾಕ್ಟ್ ಆಗುತ್ತೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಕಾನೂನು ತಜ್ಞರ ಮೊರೆ ಹೋಗಿದ್ರು. ಈಗ ಎಲ್ಲವೂ ರೆಡಿ ಆಗಿದೆ. ಜೊತೆಗೆ ಲಿಖಿತವಾಗಿ ನಾನೇ ಎಲ್ಲವನ್ನೂ ಕೂಡ ಬರ್ತೀನಿ, ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆ ಅನ್ನುವಂಥ ಅಂಶವನ್ನು ಈಗಾಗಲೇ ಬೆಳಕಿಗೆ ತಂದಿದ್ದಾರೆ. ಇದರ ಜೊತೆಗೆ ಪರಮೇಶ್ವರ್ ಅವರನ್ನು ಭೇಟಿಯಾಗಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹೋಗಿ ಅವರಿಗೆ ದೂರನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈಗ ಈ ಕಾರಣದಿಂದ ಇದು ಅತ್ಯಂತ ಮಹತ್ವದ್ದಾಗಿದೆ. ಒಂದು ವೇಳೆ ಇವತ್ತೇನಾದ್ರು ದೂರು ಕೊಟ್ಟರೆ ಸಹಜವಾಗಿ ಆ ಸಂಪೂರ್ಣ ಪ್ರಕರಣ ಇದೆ, ಆ ಚೆಂಡೇನಿದೆ ಅದು ಸರ್ಕಾರದ ಅಂಗಳಕ್ಕೆ ಹೋಗುತ್ತೆ ಅಥವಾ ಗೃಹ ಸಚಿವರು ಮುಖ್ಯಮಂತ್ರಿಗಳ ಅಂಗಳಕ್ಕೆ ಹೋಗುತ್ತೆ. ಆಗ ತನಿಖೆಯ ವ್ಯಾಪ್ತಿ ಹೇಗಿರಬೇಕಾಗತ್ತೆ, ಏನಿರಬೇಕಾಗತ್ತೆ ಅದೆಲ್ಲವೂ ಕೂಡ ಸಹಜವಾಗಿ ಆಗುತ್ತೆ. ಇದರ ಜೊತೆಗೆ ಮತ್ತೊಂದು ಪ್ರಶ್ನೆ ಅಂದರೆ ಪ್ರತಿಮಾ, ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ ಮೂಲದ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ PIL ಕೂಡ ಹಾಕಿದ್ದಾರೆ. ಅದರಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶ ಏನು ಅಂದರೆ, ಈಗಾಗಲೇ ನ್ಯಾಯಾಧೀಶರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ರಾಜಣ್ಣವ್ರು ಹೇಳಿದ್ದಾರೆ ಅನ್ನುವಂಥ ಮಾತಿನ ಆಧಾರದಲ್ಲಿ ಹೇಳ್ತಾ ಇದ್ದಾರೆ. ಈಗ ರಾಜಣ್ಣವರು ನಾನು ನ್ಯಾಯಾಧೀಶರ ಹೆಸರನ್ನ ತೆಗೆದುಕೊಂಡಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಈ ಪ್ರಕರಣ ಈಗ ಒಂದು ಕಡೆಗೆ ಸದನದಲ್ಲಿ ನ್ಯಾಯಾಧೀಶರ ಹೆಸರನ್ನ ಉಲ್ಲೇಖಿಸಿ ಈಗ ನಾನು ಆ ಹೆಸರನ್ನ ಹೇಳಿಲ್ಲ ಅನ್ನುವಂಥ ಮಾತಿದೆಯಲ್ಲ, ಅದು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ವಾದವಾಗುತ್ತೆ, ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಕನ್ಸಿಡರೇಷನ್ಸ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಒಂದು ವೇಳೆ ರಾಜಣ್ಣ ಆ ಒಂದು ಮಾತಿಗೆ ಸ್ಟಿಕ್ ಆನ್ ಆಗಿದ್ರೆ, ಒಂದು ವೇಳೆ ಸುಪ್ರೀಂ ಕೋರ್ಟ್ನಿಂದ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆತಾ ಇರುವಂಥ ಸಂದರ್ಭದಲ್ಲಿ ಈಗ ಅವ್ರು ಆಡಿರುವಂಥ ಮಾತುಗಳು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಬಹುದು. ಜೊತೆಗೆ ಹೌಸಲ್ಲಿ ಮಾಡಿರುವಂಥ ರೆಕಾರ್ಡಲ್ಲಿ ಕೂಡ ಇರುತ್ತೆ. ಹೀಗಾಗಿ ದೊಡ್ಡ ಪ್ರಕರಣ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಒಂದ್ ಕಡೆಗೆ ತನಿಖೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈಗ SIT ತನಿಖೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ CBI ತನಿಖೆ ಆಗಬೇಕು ಅನ್ನುವಂಥ ಕೂಗು ಅಥವಾ ನ್ಯಾಯಾಂಗದ ತನಿಖೆಯ ಬಗ್ಗೆ ಬಿಜೆಪಿ ಕೂಡ ಈಗಾಗಲೇ ಆಗ್ರಹ ಮಾಡಿದೆ. ಸುಪ್ರೀಂ ಕೋರ್ಟ್ ಏನಾದರೂ ಇದನ್ನ ಪರಿಗಣಿಸಿ ಅಂದರೆ ಈಗಾಗಲೇ PIL ಪರಿಗಣಿಸಿ ವಿಚಾರಣೆ ಸಂದರ್ಭದಲ್ಲಿ ಮಹತ್ವದ ಆದೇಶ ಕೊಟ್ಟರೆ ಆಗ ಪ್ರಕರಣವೇ ಬೇರೆ ದಿಕ್ಕಿಗೆ ಹೋಗುತ್ತೆ. ಒಂದು ವೇಳೆ CBI ತನಿಖೆಗೋ ಅಥವಾ ಇನ್ನಿತರ ಹೆಚ್ಚುವರಿ ತನಿಖೆಗೆ ಏನಾದ್ರು ಆದೇಶವಾದರೆ ಆಗ ಸಂಪೂರ್ಣ ತನಿಖಾ ಹಂತ ಇರುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮೇಲಕ್ಕೆ ತೆರಳಿ ಕೇಂದ್ರದ ಅಂಗಳಕ್ಕೆ ಬಿದ್ದರೂ ಅಚ್ಚರಿ ಏನಿಲ್ಲ. ಹೀಗಾಗಿ ಒಂದು ವೇಳೆ ಕೇಂದ್ರದ ಅಂಗಳಕ್ಕೆ ಬಿದ್ದರೆ ತನಿಖೆಯ ಒಂದು ಭಾಗ, ಅದರ ಜೊತೆಗೆ ರಾಜಕಾರಣದ ಮಗ್ಲು ಕೂಡ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲವೂ ಕೂಡ ಒಂದು ಅಂಶ ಪ್ರತಿಮಾ. ಅದರ ಜೊತೆಗೆ ಇವತ್ತು ಮಾತನಾಡುವಂಥ ಸಂದರ್ಭದಲ್ಲಿ ನೇರವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಅವ್ರು ಹೇಳ್ತಾರೆ. ಅಂದರೆ ಯಾವ ರೀತಿ ನನ್ನನ್ನು ಟ್ರ್ಯಾಪ್ ಮಾಡೋದಕ್ಕೆ ಬಂದಿದ್ರು ಇಬ್ಬರು ವ್ಯಕ್ತಿಗಳು, ಎಸ್ಪೆಷಲಿ ಹೆಣ್ಮಕ್ಳು ಬಂದಿದ್ರು. ಅದರಲ್ಲೂ ಒಬ್ಬ ವ್ಯಕ್ತಿ ಪದೇ ನಮ್ಮ ಮನೆಗೆ ಬಂದಿದ್ದ, ನಮ್ಮ ಮನೇಲಿ CCTV ಇರಲಿಲ್ಲ. ಅವರು ಬಂದಂಥ ಸಂದರ್ಭದಲ್ಲಿ ಎರಡು ಪ್ರತ್ಯೇಕ ಮಹಿಳೆಯರ ಜೊತೆಗೆ, ಯುವತಿಯರ ಜೊತೆಗೆ
ಜೊತೆಗೆ ಆತ ಬಂದಿದ್ದ, ಅದರಲ್ಲೊಬ್ರು ಲಾಯರ್ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ರು. ಈ ಥರ ವಿವರವಾಗಿ ಹೇಳಿದ್ದಾರೆ ಏನಾಯ್ತು ಅಂತ, ಜೊತೆಗೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಯಾಕೆ ಡಿಲೇ ಆಗಿದೆ ದೂರು ಕೊಡೋದಕ್ಕೆ ಅನ್ನುವಂಥದ್ದನ್ನ. ಈಗ ದೂರು ಕೊಡ್ತೀನಿ ಅಂತ ಹೇಳ್ತಾರೆ, ಆ ದೂರಿನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖವಾಗಿದೆ ಅದು ಕೂಡ ನೋಡಬೇಕಾಗತ್ತೆ. ಯಾಕಂದ್ರೆ ಒಂದು ನೇರವಾಗಿ ಹೇಳ್ತಿದ್ದಾರೆ, ಎಷ್ಟರ ಮಟ್ಟಿಗೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಹೇಳಿದ್ದಾರೆ. ದೂರು ಕೊಡುವಂಥ ಸಂದರ್ಭದಲ್ಲಿ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ಕೊಡಬೇಕಾಗತ್ತೆ. ಒಂದು ವೇಳೆ ವಿವರವಾಗಿ ಕೊಟ್ಟಿಲ್ಲ ಅಂದರೆ ಅವಾಗ ತನಿಖೆಯ ಗತಿ ಅಥವಾ ತನಿಖೆಯ ದಿಕ್ಕು ಕೂಡ ಬದಲಾಗುವಂಥ ಸಾಧ್ಯತೆ. ಹೀಗಾಗಿ ರಾಜಣ್ಣ ಅವರ ದೂರಿನಲ್ಲಿ ಸಂಪೂರ್ಣ ವಿವರ ಇರುತ್ತೆ ಅಂತ ನಾವು ಊಹೆ ಮಾಡ್ಬೋದು. ಒಂದು ವೇಳೆ ಅದರಲ್ಲಿ ಯಾರಿದ್ರು, ಅದಕ್ಕೆ ಯಾವ್ದಾದ್ರು ರಾಜಕೀಯ ಲಿಂಕ್ ಏನಾದ್ರು ಕೊಡ್ತಾರಾ, ರಾಜಕೀಯ ಲಿಂಕ್ ಇದ್ರೆ ಸಹಜವಾಗಿ ಅದು ಇನ್ನಿತರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಬಿಜೆಪಿಗೂ ಕೂಡ ಅಸ್ತ್ರ ಸಿಕ್ಕಂತಾಗತ್ತೆ, ಇದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಇದ್ರ ಜೊತೆಗೆ ಈಗಾಗಲೇ ಯತ್ನಾಳ್ ಕೂಡ ಪ್ರಸ್ತಾಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾನು ಮಾತನಾಡಿದ್ದೀನಿ, ಹೌಸಲ್ಲಿ ಮಾತನಾಡಬೇಕಾಗಿರುವಂಥ ಪ್ರಮೇಯ ಬಂತು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಹೌಸ್ನಲ್ಲಿ ಏನು ಮಾತಾಡಿದಾರೋ ದೂರಲ್ಲೂ ಕೂಡ ಅದೇ ಅಂಶಗಳಿರುತ್ತಾ ಅಥವಾ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಇರುತ್ತಾ, ಇದೆಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಇವತ್ತೇನಾದ್ರು ದೂರು ಕೊಟ್ಟರೆ ಇವತ್ತಿನಿಂದ ಈ ಹನಿ ಟ್ರ್ಯಾಪ್ ಪ್ರಕರಣ ಬೇರೆ ಆಯಾಮವನ್ನು, ಕಾನೂನು ಸ್ವರೂಪವನ್ನು ಕೂಡ ಪಡೆದುಕೊಳ್ಳುತ್ತೆ. ಪ್ರತಿಮಾ. ಎಸ್ ಪ್ರಮೋದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.